ಸಮರ ಸಂಘರ್ಷ ತೈಲ ಅಭಾವದ ನಡುವೆ ಭಾರತಕ್ಕೆ ಇವತ್ತು ಕೊಂಚ ನೆಮ್ಮದಿ ಸಿಕ್ಕಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ್ದ ಹಡಗೊಂದು ಭಾರತಕ್ಕೆ ಆಗಮಿಸಿದೆ. ನಾಳೆ ಮತ್ತೆರಡು ಹಡಗುಗಳು ಬರಲಿವೆ. ಗ್ಯಾಸ್ ಟ್ರಬಲ್ ನಡುವೆ ಕೊನೆಗೂ ಗುಡ್ ನ್ಯೂಸ್. ಭಾರತಕ್ಕೆ 54,000 ಟನ್ ಎಲ್ಪಿಜಿ ಹೊತ್ತು ತಂದ ಹಡಗು. ಗಲ್ಫ್ ರಾಷ್ಟ್ರಗಳ ಘೋರ ಯುದ್ಧದಿಂದಾಗಿ ಭಾರತದಲ್ಲಿ ಗ್ಯಾಸ್ ವಿಪತ್ತು ತಲೆದೋರಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಈ ಸಂಕಷ್ಟದ ನಡುವೆ ಭಾರತಕ್ಕೆ 54,000 ಟನ್ ಎಲ್ಪಿಜಿ ಸಿಲಿಂಡರ್ ಅನ್ನ ಹೊತ್ತು ಶಿವಾಲಿಕ್ ಹಡಗು ಬಂದಿದ್ದು ಜನರಷ್ಟೇ ಅಲ್ಲ, ಸರ್ಕಾರವು ನಿಟ್ಟುಸಿರು ಬಿಟ್ಟಿದೆ. ಮಾರ್ಚ್ 7ರಂದು ಕತಾರ್ನಿಂದ ಹೊರಟಿದ್ದ ಶಿವಾಲಿಕ್ ಹಡಗು 9 ದಿನಗಳ ಸುದೀರ್ಘ ಪ್ರಯಾಣವನ್ನ ಸುರಕ್ಷಿತವಾಗಿ ಮುಗಿಸಿ ಇವತ್ತು ಗುಜರಾತ್ನ ಮುಂದ್ರಾ ಬಂದರಿಗೆ ಆಗಮಿಸಿತು. ಇನ್ನು ನಾಳೆ ಕಾಂಡ್ಲಾ ಪೋರ್ಟ್ಗೆ ನಂದಾದೇವಿ ಹಡಗು ಕೂಡ ಆಗಮಿಸಲಿದೆ. ಈ ಎರಡು ಶಿಪ್ಗಳ ಮೂಲಕ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಭಾರತದ ಅನಿಲ ದಾಹ ತಣಿಸಲಿದೆ. ಅಲ್ಲದೆ ನಾಳೆ 81,000 ಟನ್ ಮುರ್ಬಾನ್ ಕಚ್ಚಾ ತೈಲವನ್ನ ಹೊತ್ತು ಜಗ್ ಲಾಡ್ಕಿ ಹಡಗು ಕೂಡ ಮುಂದ್ರಾ ಬಂದರಿಗೆ ಆಗಮಿಸಲಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಇನ್ನು 22 ಭಾರತೀಯ ಧ್ವಜಧಾರಿ ನೌಕೆಗಳಿವೆ. ಈ ಹಡಗುಗಳು ಆಗಮಿಸಿದರೆ ಭಾರತ ಮತ್ತಷ್ಟು ನಿರಾಳಾಗಲಿದೆ. ಭಾರತದಲ್ಲಿ ಸುಮಾರು 30 ಕೋಟಿಗೂ ಅಧಿಕ ಎಲ್ಪಿಜಿ ಸಿಲಿಂಡರ್ ಸಂಪರ್ಕವಿದೆ. ಪ್ರತಿದಿನ ಸುಮಾರು 85,000 ಮೆಟ್ರಿಕ್ ಟನ್ ಎಲ್ಪಿಜಿ ಅಗತ್ಯವಿದೆ. ಉಡುಪಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಪಲ್ಟಿ. ಈ ಗ್ಯಾಸ್ ಅಭಾವದ ಹೊತ್ತಲ್ಲೇ ಉಡುಪಿ ಜಿಲ್ಲೆ ಕಟಪಾಡಿಯಲ್ಲಿ ಬೆಳಗ್ಗೆ ಎಲ್ಪಿಜಿ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿತ್ತು. ಗ್ಯಾಸ್ ಸೋರಿಕೆಯಿಂದ ಆತಂಕ ಮನೆ ಮಾಡಿತ್ತು. ಹೈವೇಯಲ್ಲಿ ಸಂಚಾರವು ಸ್ಥಗಿತವಾಗಿತ್ತು. ಮಂಗಳೂರಿನಿಂದ ಆಗಮಿಸಿದ ಟ್ಯಾಂಕರ್ಗಳಿಗೆ ಗ್ಯಾಸ್ ಶಿಫ್ಟಿಂಗ್ ಮಾಡುವ ಕೆಲಸ ಮಾಡಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಟ್ಯಾಂಕರ್ ಮಗುಚಿ ಬಿದ್ದ ಘಟನೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟ್ಪಾಡಿ ಬಳಿ ನಡೆದಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಾವೀಗ ಅದೇ ಒಂದು ಘಟನೆ ನಡೆದ ಸ್ಥಳದಲ್ಲಿದ್ದೇವೆ. ಅಗ್ನಿಶಾಮಕ ಸಿಬ್ಬಂದಿಗಳು ಈಗ ನೀರು ಸಿಂಪಡಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದು ಉಡುಪಿ ಮತ್ತು ಮಂಗಳೂರನ್ನು ಸಂಪರ್ಕ ಮಾಡುವ ರಾಷ್ಟ್ರೀಯ ಹೆದ್ದಾರಿ ಆಗಿರುವಂಥದ್ದು. ಏನೇ ಹೇಳಿ, ಭಾರತದತ್ತ ಬರುತ್ತಿರುವ ಗ್ಯಾಸ್ ಹಡಗುಗಳಿಂದಾಗಿ ಸಂಕಷ್ಟದ ನಡುವೆ ತುಸು ನೆಮ್ಮದಿ ಸಿಕ್ಕಂತಾಗಿದೆ. ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ.